ಶ್ರೀ ಗುರುಭ್ಯೋ ನಮಃ. ಏಕೆಂದರೆ ಈ ಕಾರ್ಯಕ್ರಮ ಗುರುಗಳ ಕಾರ್ಯಕ್ರಮ. ನಾನು ಅವರನ್ನ ಸುಮಾರು ವರ್ಷಗಳಿಂದ ಗುರುಗಳೇ ಅಂತಲೇ ಕರೀತಾ ಇದ್ದಿತ್ತು. ನೇರವಾಗಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಅವ್ರ ಬಗ್ಗೆ ನಾರಾಯಣ ಸ್ವಾಮಿಗಳು ಪ್ರಶಸ್ತಿಗಳ ಬಗ್ಗೆ, ಡಾಕ್ಟರೇಟ್ಗಳು, ಫಿಲ್ಮ್ ಫೇರ್ಗಳು, ನಂದಿ ಅವಾರ್ಡು, ಈ ಥರದ ಮಾಹಿತಿಗಳು ಯೂಟ್ಯೂಬ್ನಲ್ಲಿ ಬರ್ತಾ ಇರುತ್ತೆ. ಕೆಲವರು ಅವು ಅದನ್ನು ಹೆಕ್ಕಿ ತಿಳ್ಕೊಂಡು ಹೇಳ್ತಿರ್ತಾರೆ. ಇನ್ನೂ ಅಸಾಧಾರಣವಾದ ಅವರ ಸಾಧನೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಅದು ದೊಡ್ಡ ವಿಚಾರ ಏನಲ್ಲ. ಯಾಕೆಂದ್ರೆ ಈಗಿನ ಮಾಧ್ಯಮ ಇರೋದ್ರ ದೆಸೆಯಿಂದ, ಪುಸ್ತಕಗಳು, ಯೂಟ್ಯೂಬ್, ಫೇಸ್ಬುಕ್ ಇರೋದ್ರಿಂದ ಅವ್ರ ಹಿಸ್ಟ್ರಿಗಳಲ್ಲಿ ಬೇಕಾದಷ್ಟು ತಗೋತಾರೆ. ನಾನು ಅದನ್ನೆಲ್ಲ ಹೇಳಕ್ ಇಷ್ಟಪಡಲ್ಲ. ಯಾಕೆಂತಂದ್ರೆ ಅವರು ಲೆಜೆಂಡ್ರಿ ಮಹಾನ್ ಗಾಯಕ, ಯಾರು ಗೊತ್ತಿಲ್ಲ. ಇಲ್ಲಿರೋರ್ನ ಯಾರು ಕೇಳಿದ್ರು ಅವ್ರು ದೊಡ್ಡ ಗಾಯಕ ಗೊತ್ತ್ರಿ, ಬೇರೆ ಏನೋ ಇದ್ರೆ ಹೇಳಿ ಅಂತ. ಹೌದಲ್ವ? ಅದ್ರ ದೆಸೆಯಿಂದ ಕೆಲವು ನಾನು ಅವರ ಒಂದು ದೃಷ್ಟಿಕೋನದಲ್ಲಿ ಸಾಮಾಜಿಕ ಕಳಕಳಿ, ಮಾನವತಾವಾದಿ, ನೀತಿ, ನಿಯಮ, ಸಂಗೀತಗಾರರ ಬಗ್ಗೆ ಇದ್ದಿದ್ದರೆ ಮಾತ್ರ ಹೇಳಬೇಕು. ಹೇಳಿದ್ರೆ ಬೇಕಾದಷ್ಟಿರುತ್ತೆ. ಚಿಕ್ಕದಾಗಿ ಕೆಲವೇ ಮಾತುಗಳಲ್ಲಿ ಅವರ ಒಂದು ಪೂರ್ಣವಾದ ವಿಚಾರಗಳನ್ನ ನಿಮಗೆ ಮನದಟ್ಟು ಮಾಡಬೇಕು ಅಂತ ನಾನು ಅನ್ನಿಸ್ತಾ ಇದೆ. ನಾನು ಅವ್ರಿಗಾಗಿ ಒಂದು ಬೆಂಚ್ ಕಾರ್ ತಗೊಂಡೆ, ಅವ್ರು ಕೂತ್ಕೊಳ್ಳೋಕೆ ಅಂತಾನೆ. ಈಗ ಅಲ್ಲಿ ತಂದು ನಿಲ್ಲಿಸಿದ್ದೀನಿ ಅದನ್ನೇ. ಅವ್ರಿಗಾಗಿ ಒಂದು ಗೆಸ್ಟ್ ಹೌಸ್ ಕಟ್ಟಿದೆ ಏರ್ಪೋರ್ಟ್ ರೋಡಲ್ಲಿ. ಬಂದರೆ ಇರ್ತಾ ಇದ್ರು, ನಮ್ಮ ಮನೆಯಲ್ಲಿ ಇರ್ತಾ ಇದ್ರು. ನನ್ನ ಮಗನ ಮದುವೆಗೆ ಬಂದರೆ 3 ದಿನ ಎಂಟೈರ್ ಫ್ಯಾಮಿಲಿ. ಎಂಟೈರ್ ಅಂದರೆ ಶೈಲಜಾ, SP ಶೈಲಜಾ, ಅವ್ರ ಕುಟುಂಬ, ಅವ್ರ ಮಕ್ಕಳು, ಗಂಡ ಹೆಂಡತಿ ಎಲ್ಲರೂ, ಸಾವಿತ್ರಮ್ಮ, ಚರಣ್ ಹೆಂಡತಿ ಮಕ್ಕಳು, ಅವ್ರ ಕುಟುಂಬ ಎಲ್ಲರೂ, ಸುಧಾಕರ್ ಎಲ್ಲರೂ, ರಾಮೋಜಿ ಫಿಲ್ಮ್ ಸಿಟಿಯಿಂದ, ಚೆನ್ನೈನಿಂದ, ವಿಶಾಖಪಟ್ಟಣದಿಂದ ಎಲ್ಲ ಬಂದಿದ್ರು. ಯಾತಕ್ಕೆಂದ್ರೆ ಅಷ್ಟೊಂದು ಆತ್ಮೀಯತೆ ನನ್ನಲ್ಲಿತ್ತು. 3 ದಿನ ಇಲ್ಲೇ ಇದ್ರು. ಯಾರನ್ನ ಸಿಕ್ಕಿದ್ರೆ ಹಲೋ ಅಂದ್ಬಿಟ್ಟು ಹೊರಟ್ಬಿಡ್ತಾರೆ. ಅಂಥದ್ದಲ್ಲ, 3 ದಿನ ನಮ್ಮ ಮನೆಯಲ್ಲಿ ಕಾರ್ಯಕ್ರಮಕ್ಕಿದ್ರು. ಅಂದರೆ ಅವ್ರದ್ದು ನಂದು ಎಷ್ಟು ನಿಕಟವಾದ ಸಂಬಂಧ. 74ರಲ್ಲಿ ಭೇಟಿ ಮಾಡಿದ್ದೆ ನಾನು ಕೊಲ್ಲೂರಿನಲ್ಲಿ. ನಾನು, ಶಿವರಾಮಣ್ಣ, ಶ್ರೀನಾಥ್, BK ಸುಮಿತ್ರಾ, ಸುಧಾಕರ್ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ. ಆವಾಗ ಅವ್ರು ಬಂದಿದ್ರು ನಿರೀಕ್ಷಿತವಾಗಿ. ಅಲ್ಲಿ ಕಾಲಿಗೆ ನಮಸ್ಕಾರ ಮಾಡಿದೆ. ಅದು ಯಾವತ್ತೂ ನೀವು 25 ವರ್ಷಗಳು ಅವರ ಜೊತೆಯಲ್ಲಿ ಹಾಡ್ತಾ ಅವ್ರ ಜೊತೆಯಲ್ಲೇ ನಲಿತಾ ಇದ್ದೆ. ಕರ್ನಾಟಕದ ಯಾವ ಮೂಲೆಗೆ ಹೋದ್ರೂ ಸಹ ನಾನಿಲ್ಲದೆ ಹೋದ ದಿನ ಇಲ್ಲ. ಅವರು ಏರ್ಪೋರ್ಟ್ ಬರೋ ಹೊತ್ತಿಗೆ ನಾನು ಹೋಗ್ತಾ ಇದ್ದೆ. ಏರ್ಪೋರ್ಟ್ನಿಂದ ಬರೋ ಹೊತ್ತಿಗೆ ನನ್ನ ಜೊತೆಯಲ್ಲಿ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ. ಊಟ ತಿಂಡಿ ಎಲ್ಲ ಅವ್ರ ಮೊಬೈಲ್ ವ್ಯಾನ್ ಅಂತದ ಫುಡ್ಡು ಎಲ್ಲ ಮೊಬೈಲ್ ವ್ಯಾನ್ನಲ್ಲಿ ಇಟ್ಟಿರ್ತೀಯ ಅಂತನೋರು. ಆದ್ರೆ ನಾನು ಈಗ ವಿಚಾರ ಹೇಳ್ತೀನಿ. ಊಟ ತಿಂಡಿ ವಿಚಾರದಲ್ಲಿ ಒಂದು ಕಡೆ ಕುಳಿತರೆ, ಈಗ ನೀರು ಬಾಟ್ಲ್ ಅಲ್ಲಿ ಬಿಡ್ತಿರ್ಲಿಲ್ಲ. ಊಟ ಮಾಡಿ ಲೈನ್ದಲ್ಲಿದ್ದರೆ ಅರ್ಧ ಬಾಟ್ಲ್ ಇದ್ರೆ ಅದನ್ನೆಲ್ಲ ಅವ್ರು ತುಂಬಿ 1 ಬಾಟ್ಲ್ ಮಾಡಿ 4 ಬಾಟ್ಲ್ ಮಾಡಿ ಇದನ್ನ ನೀರು ಇಟ್ಕೋ ಗಾಡೀಲಿ, ಅಥವಾ ಕುಡಿಯೋರು ಕೊಡು ಅಂದರು. ಅಲ್ಲಿ ಅವ್ರದ್ದು ಏನು ಗೊತ್ತಾಗುತ್ತೆ, ಅವ್ರ ವಿಚಾರ ಹೇಗಿರುತ್ತೆ. ನೈಟ್ ಹೋಗ್ತಾ ಇದ್ವಿ. ಅವ್ರು ಬೇರೆ ಕಾರ್ಯಕ್ರಮಕ್ಕೆ ಬಂದರೆ ಅಟ್ರಿಯಾ ಹೋಟೆಲ್ನಲ್ಲಿ ಇರ್ತಿದ್ವಿ, ಅಥವಾ ಗಾಂಧಿ ಬಜಾರ್ ಪ್ರೋಗ್ರಾಮ್ ಬಂದರೆ ಮಾರ್ವೆಲ್ನಲ್ಲಿ ಇರ್ತಾ ಇದ್ವಿ. ನನ್ನ ಜೊತೆಲಿ ಇರ್ತಾ ಇದ್ದೆ. ಹೋಗಿ ಹಾಡು ಆಡ್ತಾ ಇದ್ದೆ, ಅವ್ರ ಜೊತೆಯಲ್ಲಿ ಬರ್ತಾ ಇದ್ದೆ. ಆ ಸಂದರ್ಭದಲ್ಲಿ ಊಟ ಮಿಕ್ಕಿದ್ರೆ, ನೀನು ಇವಾಗ ಮನೆಗೆ ಹೋಗ್ತೀಯಲ್ವಾ? ಹೋಗ್ತೀನಿ. ಫುಟ್ಪಾತ್ನಲ್ಲಿ ಹೋಗಿ ಮಲಗಿರೋರನ್ನ ಎಬ್ಬರಿಸಿ ಅವ್ರಿಗೆ ಕೊಟ್ಟು ಹೋಗ್ತಾ ಇದ್ವಿ ನಾವು ಅವರೇ ಊಟ. ಅಂದರೆ ಅವ್ರಿಗಿದ್ದ ಒಂದು ದೀನದಲಿತರ ಬಗ್ಗೆ, ಊಟದ ಬಗ್ಗೆ ಅವ್ರಿಗೆ ಯಾವ ರೀತಿ ಒಂದು ಮನದ ಇದಿತ್ತು ಅಂತ. ಇಲ್ಲೇ ಗಾಂಧಿ ಬಜಾರ್ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡವ್ರನ್ನ ಕರೆಸ್ತಾ ಇದ್ರು. ಅದರ ವಿಚಾರದಲ್ಲಿ ಈ ಹಣದ ವಿಚಾರ ನಾನೇ ಮಾತಾಡ್ತಾ ಇದ್ದೆ. ಸುಮಾರು ಮಾನವಮೂರ್ತಿಗಳ ಹತ್ರ, ಅರ್ಜುನ್ ನಿಜಮಿ ಹತ್ರ, ಅಶ್ವಿನಿ ರಾಮ್ ಪ್ರಸಾದ್, ಇವ್ರುಗಳೆಲ್ಲ ಕೆಲವರೆಲ್ಲ ಹಾಡುಗಳು ಆಡಿಸಿದ್ರೆ ಟ್ರ್ಯಾಕ್ಗಳು ಕೊಟ್ಟು ನಾನು ಹಾಡಿಸಿ ಆ ಅಮೌಂಟು ನಾನೇ ಇಟ್ಕೊಂಡಿರ್ತಾ ಇದ್ದೆ. ತರಿಸಿ ಅವ್ರಿಗೆ ಕಳಿಸ್ತಾ ಇದ್ದೆ. ಸಿಕ್ಕಾಗ ಅವ್ರಿಗೆ ಆ ದುಡ್ಡು ಕೊಟ್ರೆ, ಇದಕ್ಕೆ ನಮ್ಮ ಘನಶ್ಯಾಮ್ ಇದ್ದಾನೆ ಇಲ್ಲಿ, ಆತನು ಬಹಳ ಹಳಬ, ಇದೆಲ್ಲ ನಮ್ಮ ವಹಿವಾಟು ನೋಡ್ತಾ ಇದ್ದ. ಪ್ರೋಗ್ರಾಮ್ಗಳಲ್ಲಿ ಹೋದ್ವಿ ಅಂತಂದ್ರೆ ಅವನು ಇದ್ದೇ ಇರ್ತಾ ಇದ್ದ. ಶಾಪ್, ಸೌಂಡ್ ಸಿಸ್ಟಮ್, ಮೈಕ್ ಕೊಡೋದು, ತಗೊಳ್ಳೋದು, ನಮ್ಮನ್ನ ಕಳಿಸೋ ತನಕ ಕಾರ್ ದಾರಿ ಮಾಡೋದು, ಕೂರಿಸೋದು. ಅದೇ ವ್ಯಕ್ತಿ. ನಿಂತ್ಕೊಳ್ಳಪ್ಪ ಒಂದ್ಸಾರಿ, ಯಾಕೆಂದ್ರೆ ಅವ್ರು ಸೇವೆ ಮಾಡಿದ್ದೀಯ ಶಾಪ್, ಯಾಕಂದ್ರೆ ಇನ್ನು ಮರೆಯುವಾಗಿಲ್ಲ. ಆದ್ರೂ ಆ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಊಟ ತಿಂಡಿ ಮಿಕ್ಕರೆ ಬಿಡ್ತಾ ಇರಲಿಲ್ಲ, ತಗೊಂಡೋಗಿ ಕೊಡೋರು. ನಾವೆಲ್ಲಾದ್ರೂ ಹೋಗ್ತಾ ಇದ್ದಾಗ ಒಂದೊಂದ್ಸಾರಿ ಕಾರ್ನಲ್ಲಿ ಅಲ್ಲಿ ಇಲ್ಲಿ ಸುತ್ತಾ ಇದ್ವಿ, ದೇವಸ್ಥಾನಗಳು ಮನೆಗೆ ಓಡಾಡ್ತಾ ಇದ್ವಿ ಅಂತ ಇಟ್ಕೊಳ್ಳಿ. ನಮ್ಮೂರಿಗೆಲ್ಲ ಹೋಗ್ತಾ ಇದ್ವಿ. ಅಲ್ಲಿ ಯಾರು ಕಾಣಿಸ್ತಾ ಪೇಪರ್ ಮುಚ್ಚಿಟ್ಕೊಳ್ಳೋರು, ಜನ ನುಗ್ಗುತ್ತಾರೆ ಅಂತ. ಒಬ್ಬರು ಇಬ್ಬರು ನೋಡ್ಬಿಟ್ಟು ಹಿಂದೆ ಬಂದ್ಬಿಟ್ರೆ ಕಾಡು ಪಕ್ಕಕ್ಕೆ ನಿಲ್ಲಿಸ್ಬಿಟ್ಟು ಬುದ್ಧಿ ಹೇಳಿ ಅವ್ರಿಗೆ, ಬರಬೇಡ್ರಪ್ಪ ಹಿಂದೆ ನೋಡ್ತಾ ಇದ್ದಲ್ಲ ಎಲ್ಲ ನಮ್ಮವರು. ಅವ್ರು ಹೇಳ್ತಿದ್ರು ಕನ್ನಡದಲ್ಲೇ ಹುಟ್ಟಬೇಕು, ಕರ್ನಾಟಕದಲ್ಲೇ ನಾನು ಹುಟ್ಟಬೇಕು ಅನ್ನೋದು ಜನಜನಿತವಾದ ವಾದ. ಅದ್ರ ಬಗ್ಗೆ ನಾನೇನು ಹೇಳ್ಬೇಕಾಗ್ತಿಲ್ಲ, ಅಷ್ಟೊಂದು ಇದಿತ್ತು. ಆ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕ್ಕೆ ನಾನು ಹಣದ ವಿಚಾರ ಹೋದಾಗ ಅವರು
ಮಹಾನ್ ದೊಡ್ಡ ಗಾಯಕರು. ಇವ್ರು ಹೇಳಿದ್ರು, ನೀವು ಯಾರಿಗೆ ಎಷ್ಟು ಕೊಡ್ತಿರೋ, ನಾನು ಹಿರಿಯ ಗಾಯಕ, ₹1 ಜಾಸ್ತಿ ಕೊಡಿ ಸಾಕು ನನಗೆ, ನಾನೇನು ಕೇಳೋಲ್ಲ ಅಂದರು. ಅದನ್ನೇ ನಾನು ಹೇಳಿದೆ, SPB ಅವ್ರಿಗೆ ಹೇಳ್ತಾರಪ್ಪ ಈಗ ಕೊಡಬೇಕು ಅಂತಂದು. ಅವರು ಹಾಗಲ್ಲ ಈಗಲ್ಲ ನೀನು ಹೇಳು ಕಡಿಮೆ ಮಾಡು ಅಂತಂದರು. ಅದಕ್ಕೆ ಬೇರೆ ಬೇರೆ ಆಯಿತು, ಕಾರ್ಯಕ್ರಮ ಕೊಟ್ಟಾಯಿತು ಅಂತ ಇಟ್ಕೊಳ್ಳಿ. ನಾನು ಹೇಳಿದೆ, ಮಾರತಳ್ಳಿ ಕಡೆ ಹೋಗ್ತಾ ಇದ್ದೆ, ಅವ್ರ ಸದ್ಗುಣಗಳ ಬಗ್ಗೆ ಹೇಳೋಕ್ಕಿಂತ ಇನ್ಸಿಡೆಂಟ್ಗಳು ನಿಮ್ಗೆ ಗೊತ್ತಿರಲ್ಲ. ಪೇಪರ್ಗಳಲ್ಲಿ ಪಿಕ್ಚರ್ಗಳು ನೋಡ್ತೀರಾ, ಹಾಡುಗಳು ಕೇಳ್ತೀರಾ, ಇದಿರುತ್ತೆ, ಈ ಥರದ್ದು ಗೊತ್ತಿರೋಲ್ಲ. ಅದಕ್ಕಾಗಿ ಇದು ಹೇಳ್ತಾ ಇದ್ದೀನಿ. ನಾನು ತಪ್ಪು ತಿಳ್ಕೊಬೇಡಿ ದಯವಿಟ್ಟು, ಇದೇ ಮಾತಾಡ್ಬಿಟ್ಟು ನಿಮ್ಮ ಕಾಲಲ್ಲಿರೋದು ಎತ್ತಿಡೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ, ಅಂಥವ್ರಿಗೆ ಅಷ್ಟು ಲಕ್ಷ ಕೊಡ್ತಾರೆ, ನಿಮ್ಗೆ ಇಷ್ಟು ಕೊಡೋಕ್ಕಾಗಲ್ಲ ಗುರುಗಳೇ ಅಂದೆ. ಹಿಂಗಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಹಿಂಗೆ ಆಗೋಗ್ಬಿಟ್ರು ಅಂದ್ಬಿಟ್ಟು ಪಕ್ಕಕ್ಕೆ ನಿಲ್ಲಿಸು ಗಾಡಿ ಅಂತ ಸೈಡ್ ಹಾಕಿದೆ, ಫುಟ್ಪಾತಲ್ಲಿ ಅಂದರೆ ಸೈಡ್ನಲ್ಲಿ ಸರ್ವಿಸ್ ರೋಡ್ಗೆ ಹಾಕಿದೆ. ಎತ್ತಿ ಒಂದೊಂದ್ರು ತಲೆ ಮೇಲೆ. ಯಾಕೆ ಗುರುಗಳೇ ಅಂದೆ. ಬೇರೆಯವರಾದರೆ ನನ್ನ ಮೇಲೆ ಎಷ್ಟು ಅಭಿಮಾನ ನೋಡು, ಅವ್ರು ನನ್ನ ಕಾಲಲ್ಲಿ ತಿತ್ತಕ್ಕಾಗಲ್ಲ, ಅಂಥ ಅರ್ಹತೆ ಇಲ್ಲಿ ದುಡ್ಡು ಕೊಡ್ತೀರಾ ಅಂತ ಅವ್ರು ಹೇಳಿದರು. ಮಹಾನ್ ಗಾಯಕರಿಗಳು ಅವರು. ನಿನ್ನ ಮನಸ್ಸಿನಲ್ಲಿರುವ ಅಭಿಮಾನ ನನ್ನ ಮೇಲೆ ಇದ್ದರೂ ಸಹ ಆ ಸಂಬೋಧನೆ ತಪ್ಪು ನೀನು ಮಾಡಿದ್ದು, ಕ್ಷಮೆ ಕೇಳು, ಸಾರಿ ಅನ್ನೋದು ಕಣ್ಣಲ್ಲಿ ನೀರು ಸೋರಿಸ್ಬಿಟ್ಟೆ ನಾನು. ನೋಡಿ, ಅವರಿಂದ ಕಲ್ತು ಪಾಠ ಏನು? ಅವ್ರು ಇಲ್ಲದೇ ಇದ್ದವರನ್ನು ಸಹ ಅವರು ನೋಡಿ, ಈಗ ಸುಂದರರಾಜ್ ಹೇಳಿದ್ರು ಕೊರೋನಾ ಸಂದರ್ಭನ, ನನ್ನ ಫೋನ್ನಲ್ಲಿ ಅವ್ರದ್ದು ಮಾತಾಡಿರೋದು, ಅವರ ಸ್ಪೀಚ್ಗಳು, ನಾವು ಅವರ ಸಂಭಾಷಣೆ ಮಾಡಿರೋದು, ಕೊರೋನಾದ್ರು ಒಂದು 3 ಅವರ್ಸ್ ಆಗುವಷ್ಟು ಇಟ್ಟಿದ್ದೀನಿ, ಈಗಲೂ ಇಟ್ಟಿದ್ದೀನಿ. ನಾನು ಆವಾಗಲೇ ಯಾವಾಗಲಾದರೂ ಕೇಳಿದೆ, ಅವರು ಮಿಥುನಮ್ ಕೊನೆ ಪಿಕ್ಚರ್ ಕನ್ನಡ ಅಂದರು. ಕೊನೆ ಆಲ್ಬಮ್ ಕನ್ನಡದಲ್ಲಿ ಆಡಿಸಿತ್ತು ನಾನೇ. ನಾನು ಸಾಹಿತ್ಯ ಕೂಡ ರಚನೆ ಮಾಡ್ತೀನಿ, ಸುಮಾರು ಹಾಡುಗಳು ಬರೆದಿದ್ದೀನಿ. ಹನುಮರಾಮ ಸಮಾಗಮ, ಧ್ಯಾನವೇ ಮುಕ್ತಿ ಪದವಯ್ಯ, ದಶಾವತಾರದ ದರ್ಶನ, ಭಕ್ತಿ ಭಾವ ನಮನ, ಶ್ರೀನಿವಾಸ ಕಲ್ಯಾಣ, ಇವೆಲ್ಲ ನಾನು ಬರೆದಿರೋ ಆಲ್ಬಮ್ಗಳು. ಸುಮಾರು 60 ಹಾಡುಗಳು ನಾನು ಬರೆದಿರೋದೇ ಹಾಡಿದ್ದಾರೆ. ಆ ಕೊನೆಯ ಆಲ್ಬಮ್ಮು ವಾಣಿ ಜಯರಾಮು, SPB ಅವರು, ನಾನು, ಸುಮಿತ್ರಾ ಅವರು, ಸೌಮ್ಯ, ಶೈಲಜಾ, ಇಷ್ಟು ಜನ ಮಾಡಿದ್ವಿ. 1.5 ಗಂಟೆ ಇದೆ. ಶ್ರೀನಿವಾಸ ಭೂಮಿಗೆ ಬಂದಾಗಲಿದ್ದ ಲಕ್ಷ್ಮಿ ಮೇಲೆ ಕೋಪಪಟ್ಟು ಕ್ಷೇತ್ರದ ಮಹಿಮೆ ಕಲ್ಲಾಗಿ ನಡೆಯೋ ಪವಾಡಗಳ ತನಕ ಬರೆದಿದ್ದೀನಿ, ಹಾಡಿದ್ದಾರೆ. ಅದು ಕೊನೆ ಆಲ್ಬಮ್ ಅವ್ರದ್ದು. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಅವ್ರದ್ದು ಈ ಕೊರೋನಾ ವಿಚಾರದಲ್ಲಿ ಹೋಗುವಾಗ ಹೈದ್ರಾಬಾದ್ಗೆಲ್ಲ ಹೋಗ್ತಾ ಇರಲಿಲ್ಲ. ನಾವು ವಿಡಿಯೋ ಕಾನ್ಫರೆನ್ಸ್ ಕಾಲ್ಗಳು ಹಾಕ್ಕೊಂಡು ಮಾತಾಡ್ತಾ ಇದ್ವಿ. ಚೆನ್ನೈನಲ್ಲೇ ನಾನು ಹೋಗಿರ್ತಾ ಇದ್ದೆ. ಅವ್ರ ಮನೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಇಡಿಸಿ ನನ್ನ ಜೊತೆಯಲ್ಲಿ ಅವ್ರು ಬಡಿಸ್ಕೊಂಡು ಊಟ ಮಾಡಿದ್ದೀವಿ. ಇವಾಗಲೂ ಇಟ್ಟಿದ್ದೀನಿ ಆ ಫೋಟೋಗಳೆಲ್ಲ. ಅವ್ರು ಸಾವಿತ್ರಮ್ಮದವರು ಅಷ್ಟೇ ತಾಯಿ ಥರ ನೋಡ್ತಾ ಇದ್ರು ನನ್ನ. BV ಶ್ರೀನಿವಾಸು ನನ್ನ ಆತ್ಮೀಯ ಸ್ನೇಹಿತ, ಮ್ಯೂಸಿಕ್ ಡೈರೆಕ್ಟರು, ಅವರು ಜೊತೆಗೆ ಬರ್ತಾ ಇದ್ರು. ಒಟ್ಟಿಗೆ ಹೋದರೆ ನಾವೆಲ್ಲ. ಅವನು ನಮ್ಮ ಡ್ರೈವರ್ ಅಲ್ಲೇ ಇದ್ದಾನೆ. ಅವನು ಸುಮಾರು ಕಾರ್ಯಕ್ರಮಗಳಿಗೆ ಅವನೇ ಓಡಾಡಿಸಿದ್ದಾನೆ ಅವ್ರನ್ನ ಜೊತೆಲಿ. ನೀನು ಮಾತಾಡೋಕ್ಕಾಗಲ್ಲ, ಓಡಿಸ್ತಾ ಇದ್ರೆ ಬಾಯಲ್ಲಿ ಕೂತ್ಕೊಂಡ್ಬಿಟ್ಟು ಜೊತೆಲಿ ಕೂರಿಸ್ಕೊಂಡು ಅವ್ರಿಗೆ ಗಾಡಿ ಕೊಡ್ತಾ ಇದ್ರು. ಅಷ್ಟು ನಡೀತಾ ಇತ್ತು. ಕೊರೋನಾದಲ್ಲಿ ಹೋಗಬೇಡಿ ಗುರುಗಳೇ, ತುಂಬ ದರಿದ್ರವಾಗಿದೆ, ಬಹಳಷ್ಟು ಅಂಟುಜಾಡ್ಯ, ಹೋಗಬೇಡಿ ಅಲ್ಲಿ. ಅದನ್ನು 53 ನಿಮಿಷ ಮಾತಾಡಿರೋದು ನಾನು, ಒಬ್ಬ ಪುರುಷೋತ್ತಮ, SPB ಅವರು. ಈಗಲೂ ಇಟ್ಟಿದ್ದೀನಿ ಆ ಕಾನ್ಫರೆನ್ಸ್ನ. ಅವ್ರು ಏನು ಹೇಳಿದ್ರು ಗೊತ್ತಾ? ಮಾನವತಾವಾದಿ ಅನ್ನೋದಕ್ಕೆ ನಮಗೇನೋ ಮನೇಲಿದ್ದೀವಿ, ಊಟ ಮಾಡ್ತಾ ಇದ್ದೀವಿ, ಹೋಗಿ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ ಅವರು ಎಷ್ಟು ಸಹಾಯ ಮಾಡ್ತಾರೆ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡಲ್ಲ. ಈಗ ತಿಂಗಳುಗಳಿಗಟ್ಟಲೆ ನಿಂತೋದರೆ ಕಾರ್ಯಕ್ರಮಗಳು, ಅವ್ರ ಮಟ್ಟಿಗೆ ಏನು ಮಾಡ್ತಾರೆ? ನಾನು ಏನೋ ಮಾಸ್ಕ್ ಗೀಸ್ಕ್ ಹಾಕೊಂಡು ಒಂದು 3 ಎಪಿಸೋಡ್ ಮಾಡಿದೆ ಅಂದರೆ ಅಲ್ಲಿ 1000 ಜನ ಊಟ ಸಿಗುತ್ತೆ. ಆ ಊಟ ಕೊಟ್ಟು ಧನ್ಯತಾ ಭಾವನೆ ನನಗೆ ಸಿಗುತ್ತೆ. ನಾನು ಬರ್ತೀನಿ ಹೋಗ್ಬೇಕು. ಅದನ್ನು ಕೇಳಿದ್ರೆ ಈಗಲೂ ಕಣ್ಣಲ್ಲಿ ನೀರು ಕೊಡುತ್ತೆ ನನಗೆ. ನಾನು ರಿಪೀಟ್ ಮಾಡಿ ಆಗ್ತಾ ಇರ್ತೀನಿ. ಅದನ್ನು ಕೇಳಿಸ್ರೆ ಶತಮಾನ ಭವತಿ ಅಂತ ಅಂದ್ಬಿಟ್ಟು ಗೋಪಿ, ನಿನ್ನೆ ನನಗೆ ಆಗಲಿಲ್ಲ, ಇವತ್ತು ನಿನಗೆ ದೀರ್ಘಾಯುಷ್ಮಾನ್ ಅಂತ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ, ನೀನೇನು ಅಂದ್ಕೊಳ್ಳೋಲ್ಲ ಅಂತ ಚಿಕ್ಕ ಮಕ್ಕಳ ಥರ ಮುನ್ಸ್ಕೊಳ್ತಾ ಇದ್ವಿ ನಾವಿಬ್ಬರು. ಅಷ್ಟು ಚೆನ್ನಾಗಿದ್ದು ಅಂದರೆ ಬೆಳಗ್ಗೆ ತಿರ್ಗ ಸರಿ ಹೋಗ್ತಾ ಇದ್ವಿ ಅಷ್ಟೇ. ಅಷ್ಟೊಂದು ನಿಕಟವಾಗಿದ್ವಿ. ನೋಡಿ, ಅವರ ಕೊರೋನಾ ಹೋದ ತಕ್ಷಣ ಅದೇನಾಯಿತು, ಅದೇ ಅವ್ರು ನಡ್ಕೊಂಡು ಹೋಗ್ಬಿಡ್ತು. ಕೊನೆಗೆ ಉಳಿಲಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ಅವ್ರಿಗಾಗಿತ್ತು ಸರ್ಜರಿ ಆಯಿತು, ವೆಯ್ಟ್ ಜಾಸ್ತಿ ಇದ್ದೀನಿ ಅಂತ ಅಂದ್ಬಿಟ್ಟು 35 kg ತೆಗೆದ್ರು ಒಂದು ತಿಟ್ಕಡಿ. ಅದರಲ್ಲಿ ಏನಾಗೋಯ್ತು ಅಂದರೆ ಕರ್ಲ್ ಕತ್ತರಿಸಿ ಕಟ್ ಮಾಡಿಬಿಟ್ಟು ಅದನ್ನ ಹೊಲ್ದು ಬಿಡ್ತಾರೆ. ಇನ್ನು ಸರ್ಜರಿ ಅಂದರೆ ಅದೇ ಅಷ್ಟೇ, ಅದು ಏನು ಅಂತಾರೆ ಅದನ್ನ ಸರ್ಜರಿ ಈಗ ಮಾಡ್ಕೋತೀನಿ ನಾನು. ಲೈಫ್ ಮಾಡೋದು. ಅವ್ರಿಗೆ 1 ಗ್ಲಾಸ್ ಹಾಲು ಕೊಟ್ಟರೆ ಸಾಕು ಅಂತಿದ್ರು, 1 ಇಡ್ಲಿ ತಿಂದರೆ ಸಾಕು ಅಂತಿದ್ರು, 1 ವಡೆ ಕೊಟ್ಟರೆ ಸಾಕು ಅಂತಿದ್ರು. ವೆಂಕಯ್ಯ ನಾಯ್ಡು ಉಪರಾಷ್ಟ್ರಪತಿ ಫಾರಿನ್ನಿಂದ ಎಲ್ಲ ಮೆಡಿಸಿನ್ಗಳು ತರಿಸಿದ್ರು. ಅಂತ ಮೆಡಿಸಿನ್ಗಳೆಲ್ಲ ತಂದರೆ ಆ ಮೆಡಿಸಿನ್ಗಳನ್ನ ತಿಂದರೆ ಹೊಟ್ಟೆ ತುಂಬ ತಿನ್ನಬೇಕು.
ಈ ಊಟದ ವಿಚಾರದಲ್ಲಿ ಹಳ್ಳಿಗಳ ಕಡೆ ಹೇಳ್ತಾರೆ, ಜ್ವರ ಬಂತು ತಲೆನೋವು ಬಂತು ಅಂದ್ರೆ ನಾವೆಲ್ಲ ಹಳ್ಳಿಯಿಂದ ಹುಟ್ಟಿ ಬಂದಿರೋರೆ, ನಾಟಿ ಕೋಳಿ ಸಾರು ಮಾಡಿ ಒಂದು ಮುದ್ದೆ ಹೊಡಿ ಹೋಗಾಯ ಮಲಕ್ಕೋತಿಂದ ಸರ ಹೋಗುತ್ತೆ ಅಂತಾರೆ. ಈಗಿನ ಕಾಲ ಆಗಿಲ್ಲ, ಅವ್ರು ತಿನ್ನೋಕ್ಕೂ ಆಗ್ತಿರ್ಲಿಲ್ಲ, ಕರ್ಲು ಕಟ್ ಮಾಡಿಬಿಟ್ಟಿದ್ರು. ಆ ಮೆಡಿಸನ್ ಅವ್ರು ಯಾರಿಗೂ ಹೇಳ್ತಿರ್ಲಿಲ್ಲ. ಎಷ್ಟು ಕಷ್ಟ ಅನುಭವಿಸಿ ಆ ಸಾವನ್ನ ನಾವು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಯಾರನ್ನು ದಯವಿಟ್ಟು ಅವ್ರ ವಿಚಾರ ಮಾತಾಡುವಾಗ ದಿವಂಗತ SPB ಅವರು ಅಂತ ಹೇಳೋಕೆ ಹೋಗ್ಬೇಡಿ ದಯವಿಟ್ಟು. ಅಮರಜೀವಿ ಅವರು, ಭೂಮಿ ಸೂರ್ಯ ಆಕಾಶ ಇರೋ ತನಕ ಇರ್ತಾರೆ. ಅವ್ರು ಯಾವತ್ತೂ ಅವ್ರ ಸಾವಿಲ್ಲ ರೀ. ಭೂಮಿ ನಿಂಡಿ ದಿವಿಕೆಗಿನ ಗಾನಾಮೃತ ಮೂರ್ತಿ ಅಂತ ಒಂದು ಹಾಡು ಕೂಡ ಬರೆದಿದ್ದೀನಿ ಅವ್ರ ಬಗ್ಗೆ. ನಾನು ಅದನ್ನ ಯಾವತ್ತಾದ್ರೂ ಒಂದು ಬಿಡುಗಡೆ ಮಾಡಿಸ್ಬೇಕು ಅಂತ ಹಾಡಾಡಿ ಅಂತ. ಅದ್ರ ವಿಚಾರದಲ್ಲಿ ಇನ್ನೊಂದು ವಿಚಾರ, ಗುರು ಅವ್ರ ಪಕ್ಕದಲ್ಲಿರೋದ್ರಿಂದ ಒಂದನ್ನು ನೆನೆಸ್ಕೊಳ್ತೀನಿ. ಇವರು ಒಂದು ಕಾರ್ಯಕ್ರಮ ಇದ್ದಾಗ ಮನ್ನಾಡಿಯದವರು ಪುಸ್ತಕ ರಿಲೀಸ್ ಆಯಿತು. ಆ ಪುಸ್ತಕ ರಿಲೀಸ್ ಆದಾಗ ನನ್ನನ್ನ ಗುರು ಎಲ್ಲ ನಾವು ಮಾತಾಡ್ಕೊಂಡು ಅವ್ರನ್ನ ಕರ್ಕೊಂಡು ಬಂದಿತ್ತು ಎಲ್ಲ ನಾನೇ. ಇವ್ರ ಕಾರ್ಯಕ್ರಮಕ್ಕೆ ಹೋದ್ವಿ ಅಂತ ಇಟ್ಕೊಳ್ಳಿ. ಆವತ್ತು ನಾನು ವೇದಿಕೆ ಮೇಲೆ ಅನೌನ್ಸ್ ಮಾಡಿದೆ, ಏನಂತ, ಈ ಮಿಥುನಂ ಕನ್ನಡದಲ್ಲಿ ನಾನು ಮಾಡ್ತೀನಿ, ಕನ್ನಡದ ಅವತರಣಿಕೆ ನಾನು ಮಾಡ್ತೀನಿ. ಎಷ್ಟು ಖರ್ಚಾಗುತ್ತೆ ಅಂದ್ರೆ, ಇವತ್ತು ಇವ್ರೇನೋ ಒಂದು ಹೇಳಿದ್ರು, ಅವತ್ತು ಏನೋ ಒಂದು 10-15 ಲಕ್ಷ ಖರ್ಚಾದ್ರೆ ಸಾಕಪ್ಪ ಮಾಡ್ಬೋದು, ಅದನ್ನೇನಿದೆ ಅಂದ್ರು. 15 ಲಕ್ಷ ಅಲ್ದಿದ್ರೆ 20 ಆಗಲಿ, ನಾನು ಮಾಡ್ತೀನಿ ಗುರುಗಳೇ ಅಂತಂದೆ. ಅವ್ರಿಗಾಗಿ 1.5 ಕೋಟಿ ಕೊಟ್ಟು ಒಂದು ಗೆಸ್ಟ್ ಹೌಸ್ ಕಟ್ಟಿಸಿದೆ. 1.5 ಕೋಟಿ ಒಂದು ಕಾರ್ ತಗೊಂಡೆ ನಮ್ಮ ಮನೆಗೆ ಬರಲಿ ಅಂತ. ಅವ್ರನ್ನ ಕೂರಿಸ್ಕೊಂಡು ಓಡಾಡಕ್ಕೆ ಇದು ಅತಿ ಅಂದ್ಕೋಬೇಡಿ ದಯವಿಟ್ಟು. ನಾನು ಸುಮಿತ್ರ ಜೊತೆ 52 ವರ್ಷಗಳಿಂದ ಹಾಡ್ತಿದ್ದೀನಿ. ಅವ್ರ ಜೊತೆಲೆ ಸಾಕಷ್ಟು ಹಾಡುಗಳಾಡಿದ್ದೀನಿ. ಗೋಪಿ SPB ಕನ್ನಡ ಡಿವೋಷನಲ್ ಅಂದರೆ ನಾವು ಆಡಿರೋದು ಸುಮಾರು ಹಾಡುಗಳು ಬರುತ್ತೆ ಈಗ ಯೂಟ್ಯೂಬ್ನಲ್ಲಿ ಕೂಡ. ಅದರಿಂದ ಅವ್ರ ಮೇಲೆ ಅತಿ ಅಭಿಮಾನದಿಂದ ಹೇಳ್ತೀನಿ ಅಂತಲ್ಲ. ಅವ್ರು ಹೇಳಿದ್ರು, ನೀನು ಇದು ಚಕ್ರವ್ಯೂಹ, ಸಿನಿಮಾ ಲ್ಯಾಂಡಿಗೆ ಬರಬೇಡ. ಈಗ ನೀನೇನೋ ಹಾಡ್ಕೊಂಡು ಹಿಂಗಿದ್ದೀಯಾ, ಬಿಸ್ನೆಸ್ ನೋಡ್ಕೊಂಡಿದ್ದೀಯಾ. ಯಾಕೆಂತಂದ್ರೆ ಮೇಡಮ್ನವ್ರು ಹಾಕಿರೋದಕ್ಕೆ ಅವ್ರಿಗೆ ಹ್ಯಾಟ್ಸಪ್ ಹೇಳ್ಬೇಕು ಆಮೇಲೆ. ಯಾಕೆಂದ್ರೆ ಬರಬೇಡ ನೀನು, ಹಾಕ್ಬೇಡ ಅಂದರು. ನಾನು ಅನೌನ್ಸ್ ಮಾಡಿದೆ ಎಲ್ಲ ಗುರುಗಳೇ ಹಿಂಗಿದೆ ಅಂತಂದ್ರೆ ಬೇಡ, ನೀವು ಮಾಡಬೇಡ. ನನಗೆ ಇನ್ನೊಂದು ವಿಚಾರ ಹೇಳಬೇಕೋ ಬೇಡವೋ ಅನಿಸುತ್ತೆ. ಮಾರ್ವೆಲ್ ಹೋಟೆಲ್ನಲ್ಲಿ ಕುಳಿತಿದ್ವಿ ಇಬ್ಬರೇ. ಆ ಫೋಟೋ ಹೋಗಿದೆ ಈಗ. ಅವ್ರು ಬರೀತಾ ಇದ್ದಿತ್ತು, ನಾನು ಹೇಳ್ತಾ ಇದ್ದಿತ್ತು. ನಾನೇನಾದರೂ ಹಾಡುಗಳು ಆಡಿಸುವಾಗ ಮಾತಾಡ್ತಿರುವಾಗ, ಸರಿನಾ ಗುರು ಹಾಡಿಂಡೆ ಕರೆಕ್ಟಾ ಅನ್ನೋರು. ನನ್ನೇ ಗುರುಗಳೇ ಅಂತೀರ ನೀವು, ನಾನು ಗುರುಗಳೇ ಅಂತಿದ್ದೀನಿ ಅಂದರೆ ನೀನು ಹೊರಗಡೆ ಇದ್ದಾಗ ಗೋಪಿ. ಇವಾಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ, BV ಶ್ರೀನಿವಾಸ, ನೀವು ಹೇಳ್ಕೊಡ್ತಾ ಇದ್ದೀರಾ. ಹೇಳ್ಕೊಡ್ತಾ ಇದ್ದಾಗ ನೀವು ಹೇಳ್ಕೊಟ್ಟಾಗ ನಾನು ಗುರು ಸಮಾನ ಅಲ್ವಾ, ನೀವೇ ಗುರುಗಳಿಗೆ ಅನ್ನೋದು. ಈ ದೊಡ್ಡತನ ಎಲ್ಲಿ ಬರುತ್ತೀರಿ? ಮಕ್ಕಳಿಗೆಲ್ಲ ಕೂತ್ಕೊಂಡು ಹೇಳ್ಕೊಡುವಾಗ ಎದೆ ತುಂಬಿ ಹಾಡುವೆನಲ್ಲಿ ಜಡ್ಜ್ಮೆಂಟ್ಗೆ ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರು. ಒಂದು ಎಪಿಸೋಡ್ ನಾನು ಕೂಡ ನ್ಯಾಯವಾದಿಯಾಗಿ ಅವ್ರ ಜೊತೆಲಿ ಕೂತಿದ್ದೆ. 2008ರಲ್ಲೇ ಕೂತ್ಕೊಂಡೆ ಎದೆ ತುಂಬಿ ಹಾಡೋದನ್ನು ಬರ್ತಿದ್ದಾಗ. ಅವ್ರ ಕಾರ್ಯಕ್ರಮಗಳು 1, 2, 3 ಚೆನ್ನೈನಲ್ಲಾಗಲಿ, ಹೈದರಾಬಾದ್ನಲ್ಲಾಗಲಿ, ವಿಶಾಖಪಟ್ಟಣದಲ್ಲಾಗಲಿ ಇದ್ದೇ ಇರ್ತಾ ಇದ್ದೆ ನಾನು. ಒಂಥರ ಈ ನಿಲಯದ ಕಲಾವಿದರಲ್ಲ ರೇಡಿಯೋ ಸ್ಟೇಷನ್ನಲ್ಲಿ, ಹಾಗೆ ಕೆಲವರು ತಮಾಷೆ ಮಾಡಿರೋದು ಉಂಟು. ಬಂದು ಇವತ್ತು ಕಾರ್ಯಕ್ರಮ ಅಂದರೆ ನಾನು ಗೋಪಿ ಇರ್ತಾರಲ್ವ ಅಲ್ಲಿ ಅನ್ನೋದು ನಗೋದು. ನಾನು ಅದನ್ನು ಕೇರ್ ಮಾಡ್ತಾ ಇರಲಿಲ್ಲ. ಆ ಪುಣ್ಯಾತ್ಮನ ಜೊತೆಯಲ್ಲಿ ಸರಿಸಿರೋದು ಅವ್ರ ಪಾದ ತೂಳು ಇದ್ದ ಕಡೆ ನಾವಿದ್ರೆ ದಾಸರ ಮನೆಯ ದಾಸನ ನಾನು ಅಂತ ದಾಸರು ಹೇಳ್ದಂಗೆ ಅಂಥವ್ರ ಜೊತೆಲಿ ಇಷ್ಟು ವರ್ಷಗಳಿದ್ದೆ ಅಂದಾಗ ಅದು ಎಷ್ಟು ಹೆಮ್ಮೆ ಆಗಲಿ. ಅದಕ್ಕೆ ಕೇಳಿದೆ ಶ್ರೀದೇವಿ ಅವ್ರನ್ನ.